ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 333 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 333 rupees ಜಸ್ಟ್ 3 days ಮಾತ್ರ ಇರುತ್ತೆ. ಇವತ್ತು, ನಾಳೆ, ನಾಡಿದ್ದು 3 ದಿನ ಇರುತ್ತೆ. ಸೊ ಲಿಮಿಟೆಡ್ ಆಗಿ ಈ ಒಂದು ಆಫರ್ ನ ಕೊಡ್ತಾ ಇದ್ದೀನಿ. ನೋಡಿ, ತುಂಬಾ ಜನ ತುಂಬಾ ಸತಿ ಕಾಲ್ ಮಾಡ್ತಾರೆ. ಒಂದು ದಿನಕ್ಕೆ 5 ಕಾಲ್ಸ್ ಅಥವಾ 6 ಕಾಲ್ಸ್ ಅಷ್ಟೇ ನಾನು ತಗೋತಾ ಇದ್ದೀನಿ. ಯಾಕಂತಂದ್ರೆ ಒಬ್ರಿಗೆ ಇವಾಗ ಅನ್ಲಿಮಿಟೆಡ್ ಆಗಿ ಕಾಲ್ ಮಾಡ್ತಿರೋದ್ರಿಂದ ಅನ್ಲಿಮಿಟೆಡ್ ಆಗಿ ಪ್ರಶ್ನೆಗಳು ಕೇಳಬಹುದು ಅಂತ ಮಾಡ್ದಾಗಿಂದ ತುಂಬಾ ಜನ ಎಕ್ಸ್ಟೆಂಡ್ ಆಗುತ್ತೆ. 1 hour 1.5 hours ಅಂತ ಮಾತಾಡ್ತಾ ಇರ್ತಾರೆ. ತುಂಬಾ ಜನ ವೇಟ್ ಮಾಡ್ತಿರ್ತಾರೆ. ಸೊ ತುಂಬಾ ಜನಕ್ಕೆ ಕಾಯ್ಸಕ್ ನಂಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಲಿಮಿಟೆಡ್ ಆಫರ್ ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಬೇಗ ಪೇ ಮಾಡ್ತೀರಾ ಅವ್ರಿಗೆ ಇವತ್ತೇ ರೀಡಿಂಗ್ ಸಿಗುತ್ತೆ. ಏನಾದ್ರೂ ಲೇಟ್ ಆಗಿ ಪೇ ಮಾಡ್ತೀರಾ ಅಂದ್ರೆ ಅವ್ರಿಗೆ ನಾಳೆ ಸಿಗುತ್ತೆ. ಈ ರೀತಿ ಇರುತ್ತೆ. ಸೊ ಈ ಒಂದು 333 rupees ಅಲ್ಲಿ ನೀವು ಏನ್ ಬೇಕಾದ್ರೂ ಕೇಳಬಹುದು. ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ, ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 rupees ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟು ಹೊತ್ತಾದ್ರೂ ಮಾತಾಡಬಹುದು. ಓಕೆ, ಅಂಡ್ ಎಸ್ ಗೈಸ್, ಈ ಒಂದು 333 rupees ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ಜಸ್ಟ್ 3 days ಇರುತ್ತೆ. ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಒಂದು ದಿನಕ್ಕೆ 5 to 6 ಕಾಲ್ಸ್ ಅಷ್ಟೇ ತಗೋತಾ ಇದೀನಿ. ಏನಾದ್ರೂ ಬೇಗ ಪೇ ಲೇಟ್ ಆಗಿ ಪೇ ಮಾಡ್ರೆ ನಾಳೆ ಸಿಗುತ್ತೆ. ಓಕೆನಾ? ಬಟ್ ರೀಡಿಂಗ್ ಅಂತೂ ಸಿಗುತ್ತೆ. ವೇಟ್ ಮಾಡಿ. ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೊನೇಟ್ ಆಗತ್ತೆ ಅಂತ ಅಂದ್ರೆ, ಜೂನ್ ಇವಾಗ 3ನೇ ತಾರೀಕು. ಸೊ ಟುಡೇ ಇಸ್ June 4th. ಸೊ ಈ ಒಂದು ಮಂತ್ ಇಂದ ಸೊ ಹಲವಾರು ರಾಶಿಗೆ ಗುರು ಪ್ರವೇಶ ಆಗ್ತಿದ್ದಾನೆ. ಸೊ ಜುಪಿಟರ್ ಲೈಕ್ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ತುಂಬಾ ಜನ ಈ ಒಂದು ವಿಡಿಯೋ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ದಟ್ ಈಸ್ ಥರ್ಡ್ ಪಾರ್ಟಿ ಸಿಚುಯೇಷನ್. ನಮ್ಮ ಪಾರ್ಟ್ನರ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಾರೆ. ನನ್ನ ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ. ಸೊ ಬೇರೆಯವ್ರ ಜೊತೆಗೆ ನನ್ನ ವ್ಯಕ್ತಿ ಇದ್ದಾರೆ. ನನ್ನ ಹೊರತುಪಡಿಸಿ ನನ್ನ ವ್ಯಕ್ತಿ ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಸೊ ಆಫ್ಟರ್ ಮ್ಯಾರೇಜ್ ಆದ್ರೂ ಆಯ್ತು ಅಥವಾ ಮ್ಯಾರೇಜ್ ಆಗಿಲ್ಲ, ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿ ನನ್ನ ಜೊತೆಗೆ, ನನ್ನ ಬಿಟ್ಟು ಬೇರೆಯವ್ರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಅಂದ್ರೂ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ವಿಡಿಯೋ ರೆಸೊನೇಟ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವ ಕಾರಣಕ್ಕೆ ನಿಮ್ಮ ಲೈಫ್ ಅಲ್ಲಿ ಬಂದಿದೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಎಂಡ್ ಆಗತ್ತೆ ಅನ್ನೋದ್ರ ಬಗ್ಗೆ ಪ್ರಾಪರ್ ಆಗಿ ರೀಡಿಂಗ್ ಇರುತ್ತೆ. ಸೊ ಫುಲ್ ನೋಡಿ ಅಂತ ಹೇಳ್ತೀನಿ. ಸೊ ಇವಾಗ ಕಾರ್ಡ್ಸ್ ನ ಶಫಲ್ ಮಾಡೋಣ. ಸೊ 5 of swords ಇದೆ. ಓಕೆ, ಕ್ವೀನ್ ಆಫ್ ವಾಂಡ್ಸ್ ಇದೆ, ಲವರ್ಸ್ ಇದೆ. ಓ ಮೈ ಗಾಡ್. ಓಕೆ, ಕ್ವೀನ್ ಆಫ್ ಕಪ್ಸ್, ಸ್ಟಾರ್ ಕಾರ್ಡ್ ಇದೆ, ಅಂಡ್ ಕಿಂಗ್ ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ, ಸೊ ನೋಡಿ, ದೇರ್ ಈಸ್ ಅ ಮೇಜರ್ ಕಾರ್ಡ್. ಓಕೆನಾ? ಈ ಕಾರ್ಡ್ಸ್, ಈ ರೀಡಿಂಗ್ ಅಲ್ಲಿ ಬಂದಿರೋದೆಲ್ಲ ಮೇಜರ್ ಕಾರ್ಡ್. ಸೊ ಮೇಜರ್ ಕಾರ್ಡ್ ಅಂದ್ರೆ ನೋಡಿ, ಎಲ್ಲ ಪಾಸಿಟಿವ್ ಆಗಿ ಬಂದಿದೆ. ಸ್ಟಾರ್ ಕಾರ್ಡ್ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ, ಲವರ್ಸ್ ಇದೆ, ಕ್ವೀನ್ ಆಫ್ ವಾಂಡ್ಸ್ ಇದೆ, ಕಿಂಗ್ ಆಫ್ ಕಪ್ಸ್ ಇದೆ, ಅಂಡ್ ಒಂದು ಸೋರ್ಡ್ ಕಾರ್ಡ್ ಇದೆ. ಸೊ ಇದೆಲ್ಲ ಏನ್ ತೋರಿಸ್ತಾ ಇದೆ, ಏನಕ್ಕೆ ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ ಲೈಫ್ ಅಲ್ಲಿ ಬಂದಿದೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಮುಂದೆ ಎಂಡ್ ಆಗತ್ತಾ ಆಗಲ್ವಾ, ಪ್ರತಿಯೊಂದಕ್ಕೂ ಆನ್ಸರ್ ಏನು ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ನೀವು ಕಾಮ್ ಆಗಿರ್ಬೇಕು, ಪೇಷನ್ಸ್ ಆಗಿರ್ಬೇಕು. ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗೋದಕ್ಕೆ ನೀವು ಬಿಡ್ಬೇಕು ಅಂತ ಹೇಳ್ತೀನಿ. ಯಾಕೆಂತಂದ್ರೆ ನೋಡಿ, ನಂಗೆ ಅರ್ಥ ಆಗತ್ತೆ, ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ, ಪ್ರೀತಿಸ್ತಾ ಇದ್ದೀರಾ, ತುಂಬಾ ಲಾಂಗ್ ಟೈಮ್ ಇಂದ ನಿಮ್ಮ ವ್ಯಕ್ತಿ ಜೊತೆಗೆ ನೀವಿದ್ದೀರಾ. ಬಟ್ ಆದ್ರೂ ಕೂಡ ಈ ಒಂದು ವ್ಯಕ್ತಿ ಬೇರೆಯವ್ರನ್ನ ಇಷ್ಟಪಡ್ತಿದ್ದಾರೆ ಅಂತ ಅಂದ್ರೆ ಯಾರು ಸಹಿಸ್ಕೊಂಡಿರಕ್ಕಾಗಲ್ಲ. ಐ ರಿಯಲಿ ಅಂಡರ್ಸ್ಟ್ಯಾಂಡ್ ಯೋರ್ ಥಿಂಗ್. ಬಟ್ ಇಲ್ಲಿ ದೇರ್ ಈಸ್ ಲಾಟ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೆಮ್. ಕ್ವೀನ್ ಆಫ್ ವಾಂಡ್ಸ್ ಇದೆ, ಲವರ್ಸ್ ಕಾರ್ಡ್ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ, ಅಂಡ್ ಸ್ಟಾರ್ ಇದೆ. ಸೊ ದೇರ್ ಈಸ್ ಲಾಟ್ಸ್ ಆಫ್ ಅಟ್ರಾಕ್ಷನ್. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರುವಂತ ವ್ಯಕ್ತಿಗೂ ನಿಮ್ಮ ಪಾರ್ಟ್ನರ್ಗೂ ತುಂಬಾನೇ ಅಟ್ರಾಕ್ಷನ್ ಇದೆ, ಅಫೆಕ್ಷನ್ ಇದೆ. ಅವರಿಬ್ರು ಮಧ್ಯ ಡೇ ಬೈ ಡೇ ಪ್ರೀತಿ ಹೆಚ್ಚಾಗ್ತಾ ಇದೆ, ದೈಹಿಕವಾಗಿ ಸಂಪರ್ಕ ಹೆಚ್ಚಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ವ್ಯಕ್ತಿ, ದಿಸ್ ಪರ್ಸನ್ ಯಾವಾಗ್ಲೂ ಬೇರೆಯವರಿಗೆ ಅಟ್ರಾಕ್ಟ್ ಆಗ್ತಾನೆ ಇರ್ತಾರೆ. ಈ ಒಂದು ಸಮಯದಲ್ಲಿ ಈ ಒಂದು ವ್ಯಕ್ತಿ ಇಸ್ ಡೆಫಿನೆಟ್ಲಿ ವೆರಿ ಕೋಆಪರೇಟಿವ್. ಸೊ ಅವ್ರು ಯಾರ ಜೊತೆಗಿದಾರಲ್ಲ, ಆ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಎಲ್ಲಾದ್ರ ಬಗ್ಗೆನೂ ಗೊತ್ತಿದೆ. ಅವರ ವೀಕ್ನೆಸ್ ಏನು, ಅವರ ಸ್ಟ್ರಾಂಗೆಸ್ಟ್ ಪಾಯಿಂಟ್ಸ್ ಏನು,
ಇವ್ರನ್ನ ಯಾವ ತರ ಇದ್ರೆ ಅವ್ರ ಜೊತೆಗೆ ಅವ್ರು ನನ್ನ ಜೊತೆಗೆ ಇರ್ತಾರೆ, ಪ್ರತಿಯೊಂದೂ ಮೂಮೆಂಟು ಇಂಚಿಂಚಿನೂ ಗೊತ್ತಿದೆ. ಸೊ ಅದನ್ನ ನಿಮ್ಮ ಪಾರ್ಟ್ನರ್ ಮೇಲೆ ಮ್ಯಾನ್ಪ್ಲೇಟ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಪಾರ್ಟ್ನರ್ನ ಒಲಿಸ್ಕೊಳ್ಳೋಂಥ ದಾರಿ ನೋಡ್ಕೊಂಡು ಅವರು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅವರ ಪ್ರೀತಿನ ಜಾಗೃತವಾಗಿ ನೋಡ್ಕೊಳ್ಳೋದಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ನೋಡಿ, ಲವರ್ಸ್ ಇದೆ. ಸೊ ಲವರ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿಲಿ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ, ಅವ್ರನ್ನೂ ಇಷ್ಟಪಡ್ತಿದ್ದಾರೆ. ಇಲ್ಲಿ ಪ್ರಾಬ್ಲಮ್ಸ್ ಇರೋದು ನಿಮ್ಮ ಪಾರ್ಟ್ನರ್ದು. ಯಾಕೆ ಅಂತ ಅಂದ್ರೆ ಈ ಕಡೆ ಪ್ರೀತಿ ಅಂತ ಬಂದಾಗ ಏನಾದ್ರೂ ಹೆಲ್ಪ್ ಬೇಕು ಅಂದಾಗ ನೀವು, ಅವ್ರಿಗೇನಾದ್ರೂ ಅಟ್ರಾಕ್ಷನ್ ಆದಾಗ, ಅವ್ರಿಗೆ ಏನಾದ್ರೂ ಒಂದು ಮೂಡ್ ಬಂದಾಗ ಅವ್ರಿಗೆ ಬೇಕು. ಸೊ ಇಲ್ಲಿ ಪ್ರಾಬ್ಲಮ್ಸ್ ಇರೋದು ನಿಮ್ಮ ವ್ಯಕ್ತಿಯ ಮೇಲೆ. ಸೊ ನಿಮ್ಮ ಪಾರ್ಟ್ನರ್ ಬುದ್ಧಿ ಚೇಂಜ್ ಆಗ್ಬೇಕು ಅಂತಾನೆ ಹೇಳ್ತೀನಿ. ಯಾಕೆಂತ ಅಂದ್ರೆ ದರ್ ಇಸ್ ಲಾಟ್ಸ್ ಆಫ್ ಫಿಸಿಕಲ್ ಇಂಟಿಮೆಸಿ ಇಸ್ ರನ್ನಿಂಗ್ ಔಟ್, ದರ್ ಇಸ್ ಲಾಟ್ಸ್ ಆಫ್ ಅಟ್ರಾಕ್ಷನ್, ಅಫೆಕ್ಷನ್. ಸೊ ನೋಡಿ, ಯಾವಾಗ ಒಬ್ಬ ಮನುಷ್ಯ ಅಟ್ರಾಕ್ಷನ್ಗೆ ಒಳಗಾಗ್ತಾನೆ, ಯಾವಾಗ ಒಂದು ಅಫೆಕ್ಷನ್ಗೆ ಬೀಳ್ತಾನೆ, ಅವನ ಬುದ್ಧಿ ಮಂಕ್ ಬಡ್ತಿರತ್ತೆ. ಸೊ ಇಲ್ಲಿ ಅದೇ ಆಗ್ತಾ ಇರೋದು. ನಿಮ್ಮಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ನೀವು ಅನ್ಕೋತಾ ಇದ್ದೀರಾ. ನೋ, ಇಲ್ಲಿ ಪ್ರಾಬ್ಲಮ್ಸ್ ಇರೋದು ನಿಮ್ಮ ಪಾರ್ಟ್ನರ್ದು. ನಿಮ್ಮ ಪಾರ್ಟ್ನರ್ ಅವಕಾಶ ಕೊಡ್ತಾ ಇದ್ದಾರೆ, ಅವರು ಅವ್ರನ್ನ ಒಲಿಸ್ಕೊಳ್ಳೋದಿಕ್ಕೆ ನಿಮ್ಮ ಪಾರ್ಟ್ನರ್ ಅವಕಾಶ ಕೊಡ್ತಿದ್ದಾರೆ. ಸೊ ದಿಸ್ ಪರ್ಸನ್ ಡಸನ್ ವಾಂಟ್ ಟು ಬ್ರೇಕ್ ದ ರಿಲೇಶನ್ಶಿಪ್ ವಿತ್ ದಟ್ ಪರ್ಸನ್. ಅಂದ್ರೆ ಅವರಿಂದ ದೂರ ಆಗಕ್ಕೆ ನಿಮ್ಮ ವ್ಯಕ್ತಿಗೆ ಇಷ್ಟ ಇಲ್ಲ, ಹಾಗಾಗಿ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ತಿದ್ದಾರೆ. ಇಲ್ಲಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡು ನಿಮಗೆ ಆರ್ಗ್ಯುಮೆಂಟ್ ಮಾಡಿ ಜಗಳ ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ನಿಮಗಿಂತ ಅವ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ದಿಸ್ ಇಸ್ ಆಲ್ ಅಬೌಟ್ ಅನ್ ಅಫೆಕ್ಷನ್. ಯಾಕಂತ ಅಂದ್ರೆ ನೋಡಿ, ಈ ಕನೆಕ್ಷನ್ ಅಲ್ಲಿ ಪೇಷನ್ಸ್ ಇಂಪಾರ್ಟೆಂಟ್ ಆಗತ್ತೆ. ಸೊ ಮೇ ಬಿ ಪ್ರತಿಯೊಂದು ನಿಮಗೆ ಗೊತ್ತಿದೆ, ನಿಮ್ಮ ಪಾರ್ಟ್ನರ್ ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ತಾ ಇಲ್ಲ, ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಗೊತ್ತಿದೆ. ಆದ್ರೂ ಕೂಡ ನೀವು ಅವ್ರ ಜೊತೆಗಿದ್ದೀರಾ, ದಟ್ ಈಸ್ ವೆರಿ ಗುಡ್. ಬಟ್ ಇದರಿಂದ ನಿಮ್ಮ ಪಾರ್ಟ್ನರ್ನ ಹೇಗೆ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ. ಯಾವ ತರ ಥರ್ಡ್ ಪಾರ್ಟಿ ಸಿಚುಯೇಷನ್ ನ ದೂರ ಮಾಡೋದು, ಅವ್ರಿಗೆ ಯಾವ ತರ ಬುದ್ಧಿ ಕಲ್ಸೋದು, ಯಾವ ತರ ಹೋಗಿ ಅವ್ರಿಗೆ ಜಗಳ ಮಾಡಿದ್ರೆ ಇವ್ರು ಇಲ್ಲಿ ಬಿಡ್ತಾರೆ ಅಂತ ನೀವು ಅನ್ಕೋತಾ ಇದ್ದೀರಾ. ಸೊ ಇಟ್ ಈಸ್ ರಾಂಗ್. ಫಸ್ಟ್ ಆಫ್ ಆಲ್ ನಿಮ್ಮ ಪಾರ್ಟ್ನರ್ ಸರಿಗಿಲ್ಲ, ನಿಮ್ಮ ಪಾರ್ಟ್ನರ್ ಚೆನ್ನಾಗಾಗ್ಬೇಕು. ನಿಮ್ಮ ಪಾರ್ಟ್ನರ್ ಇಲ್ಲಿ ನಿಮ್ಮ ಪಾರ್ಟ್ನರೇ ಹೋಗ್ತಿರೋದು. ಸೊ ದಿಸ್ ಇಸ್ ವಾಟ್ ಐ ವಾಂಟ್ಸ್ ಟು ಗಿವ್ ದ ಕ್ಲಾರಿಫಿಕೇಶನ್. ಬಟ್ ನಿಮ್ಮ ಪಾರ್ಟ್ನರ್ ಅವ್ರನ್ನ ಬಿಟ್ಕೊಡಕ್ ರೆಡಿ ಇಲ್ಲ. ಎಷ್ಟೇ ವರ್ಷ ಆದ್ರೂ, ಎಷ್ಟೇ ಜನ ಅವ್ರನ್ನ ದೂರ ಮಾಡಕ್ಕೆ ಪ್ರಯತ್ನ ಪಟ್ರು, ನಿಮ್ಮ ಪಾರ್ಟ್ನರ್ ಅವ್ರನ್ನ ಬಿಡಕ್ ರೆಡಿ ಇಲ್ಲ. ದಿಸ್ ಇಸ್ ವಾಟ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಅಂಡ್ ಅವರಿಬ್ರ ಮಧ್ಯ ಮೇ ಬಿ ಪಾಸ್ಟ್ ಲೈಫ್ ಅಲ್ಲಿ ಯಾವುದೋ ಒಂದು ರೂಪದಲ್ಲಿ ಕನೆಕ್ಷನ್ ಇನ್ಕಂಪ್ಲೀಟ್ ಆಗಿದೆ. ಹಾಗಾಗಿ ಈ ಕನೆಕ್ಷನ್ ನಿಮ್ಮ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಬಂದಿದೆ. ಬಟ್ ಇಟ್ ಡಸಂಟ್ ಮೀನ್ ದಟ್ ಇದೆಲ್ಲ ಇರೋದ್ರಿಂದ ಥರ್ಡ್ ಪಾರ್ಟಿ ಸಿಚುಯೇಷನ್ ಬ್ರೇಕ್ ಆಗೋದೇ ಇಲ್ಲ ಅಂತ ಏನೂ ಇಲ್ಲ. ಖಂಡಿತ ಬ್ರೇಕ್ ಆಗುತ್ತೆ ಅಟ್ ದ ರೈಟ್ ಟೈಮ್. ನೋಡಿ, ದೇರ್ ಈಸ್ ಅ ಸ್ಟಾರ್ ಕಾರ್ಡ್. ಡೇ ಬೈ ಡೇ ಇವರ ಪ್ರೀತಿ ಹೋಗ್ತಾ ಇದೆ, ಹೇರಕ್ಕೆ ಹೋಗ್ತಾ ಇದೆ, ಓಕೆ, ಎತ್ತರಕ್ಕೆ ಹೋಗ್ತಾ ಇದೆ. 5 ಆಫ್ ಸೋರ್ಸ್ ಇದೆ. ಖಂಡಿತ ನಿಮ್ಮ ಪರ್ಸನ್ ಇದರಿಂದ ಆಚೆಗೆ ಬರ್ತಾರ ಅಂದ್ರೆ ಖಂಡಿತವಾಗ್ಲೂ ಬರ್ತಾರೆ. ವೆಯ್ಟ್ ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ. ನೀವು ಜಗಳ ಮಾಡೋದು, ಮಾತಾಡೋದು, ಮುನಿಸ್ಕೊಳ್ಳೋದು ಎಲ್ಲ ಮಾಡಕ್ ಹೋಗ್ಬೇಡಿ. ಇದೆಲ್ಲ ಮಾಡೋದ್ರಿಂದ ಅವ್ರಿಗೆ ಅವ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತೆ. ಸೊ ನೀವು ಯಾವಾಗ ಸೈಲೆಂಟ್ ಆಗಿ ಪೇಷನ್ಸ್ ಇಂದ ಇರ್ತೀರಾ, ನೀವ್ ಯಾವಾಗ ನಿಮ್ಮ ಪಾರ್ಟ್ನರ್ಗೆ ಸಪೋರ್ಟಿವ್ ಆಗಿರ್ತೀರಾ, ದೆನ್ ದಿಸ್ ಪರ್ಸನ್ ಕ್ಲೇಮ್ಸ್ ಟು ಬಿ ಓಕೆ, ನನ್ನ ವ್ಯಕ್ತಿನೇ ಎಲ್ಲ ನನಗೆ ಮಾಡ್ತಾ ಇದಾರೆ, ಯಾಕೆ ಅವ್ರು ಬೇಕು. ಸೊ ಹಂಗ ಹೋಗುತ್ತೆ. ಬಿಟ್ರೆ ನೀವ್ ಯಾವಾಗ ಜಗಳ ಮಾಡ್ತೀರಾ, ಮನಸ್ತಾಪಗಳು ಮಾಡ್ಕೋತೀರಾ, ದಿಸ್ ಪರ್ಸನ್ ನೀಡ್ ಪೀಸ್ ಅಂತ ಹೇಳಿ ಅವ್ರ ಹತ್ರ ಹೋಗ್ತಾರೆ. ಸೊ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಟು ಯುವರ್ ಕನೆಕ್ಷನ್. ಬಟ್ ಖಂಡಿತ ಎಂಡ್ ಆಗುತ್ತೆ. ಯಾವಾಗ ಎಂಡ್ ಆಗುತ್ತೆ ಅಂದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ಲೈಕ್ 1 year, 1.5 year, 2 years, ಈ ರೀತಿ ಎನರ್ಜೀಸ್ ಇದೆ. ಬಟ್ ಸ್ಟಿಲ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗೇ ಆಗುತ್ತೆ. ಖಂಡಿತವಾಗ್ಲೂ ಇದರಿಂದ ನೀವು ಆಚೆಗೆ ಬರ್ತೀರಾ. ವೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ಯು ಹ್ಯಾವ್ ಟು ವೇಟ್. ಸೊ ವೇಟ್ ಮಾಡಿಕ್ಕಾಗಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ವ್ಯಕ್ತಿಗೆ ಅಷ್ಟು ಈಗೋ ಇದೆ, ಅಷ್ಟು ಹಠ ಇದೆ. ನೀವೇನ್ ಮಾಡ್ತೀರಾ ಅದು ರಿವರ್ಸ್ ಮಾಡ್ತಾರೆ, ಆಪೋಸಿಟ್ ಮಾಡ್ತಾರೆ ಅಂತಾನೆ ಹೇಳ್ತೀನಿ. ಬಟ್ ವೇಟ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.